ಇದು ಆರೋಪ ಅಲ್ಲ ಸರ್, ಇದು ಸತ್ಯ ಇದೆ. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ವಯಸ್ಸು ಚಿಕ್ಕದಿದೆ. 1984ದಲ್ಲಿ ಇರಬೇಕು, ತೆಲುಗು ದೇಶಂ ಪಾರ್ಟಿ ಅಂತ ಎನ್ ಟಿ ರಾಮಾರಾವ್ ಅವರು ಮಾಡಿದರು. ಆವಾಗ ಆ ಮಹಾ ಡಿಕ್ಟೇಟರು, ಈಗೇನು ದೊಡ್ಡ ಡಿಕ್ಟೇಟರ್ ಇದ್ದಾನೆ ಎಲ್ಲಿ, ಏಕನಾಯಕ ಯಾರು, ನರೇಂದ್ರ ಮೋದಿಗಿಂತಲೂ ಅವರು ಘೋಷಣೆ ಮಾಡಿದರು. ಇವರು ಘೋಷಣೆ ಮಾಡೋ ಧೈರ್ಯ ಆಗಿಲ್ಲ ಇನ್ನು ಇವರಿಗೆ, ಆದರೆ ಅದೇ ನಡೆಸ್ಯಾರ ಇವರು. ಅವರು ರಾಮರಾವ್ ಅಂತ ಒಬ್ಬ ಗವರ್ನರಿಂದ ಯಾವ ವ್ಯಕ್ತಿ ಇಲೆಕ್ಟ್ ಆಗಿದ್ದಾನೆ, ಯಾವನಿಗೆ ನಿಚ್ಚಳ ಬಹುಮತ ಇದೆ, ಏನೂ ಪ್ರಶ್ನೆ ಇಲ್ಲ. ಎನ್ ಟಿ ರಾಮರಾವ್ ವಾಸ್ ಎ ವೆರಿ ಪಾಪ್ಯುಲರ್ ಫೆಲೋ, ಅದನ್ನು ತೆಗೆದುಬಿಟ್ರು. ಅದೇ ಇಂದಿರಾ ಗಾಂಧಿ 1958 ಇರಬೇಕು ನನಗನ್ಸೋ ಮಟ್ಟಿಗೆ, ಮೊದಲನೇ ಇಲೆಕ್ಟೆಡ್ ಗೌರ್ಮೆಂಟ್ ನಮ್ಮೂದ್ರಿಪಾದ ಅಂತ ಕೇರಳದೊಳಗೆ ಕಮ್ಯುನಿಸ್ಟ್ ಗೌರ್ಮೆಂಟು, ಇಲೆಕ್ಟೆಡ್ ಗೌರ್ಮೆಂಟ್ ರೀ, ಗವರ್ನರಿಂದ ಉಚ್ಚಾಟನೆ ಮಾಡಿಬಿಟ್ರು. ಇಂದಿರಾ ಗಾಂಧಿಯವರು ಮಾಡಿದರು ಎಮರ್ಜೆನ್ಸಿಗಿಂತ ಮೊದಲು. ನಿಮಗೆಲ್ಲ ಇವಾಗ ಗೊತ್ತಿ, ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದರು. ಇವತ್ತಿನ ಏನು ದುರುಪಯೋಗ ನಡೀತಾ ಇದೆಯಲ್ಲ, ಇದು ಬಹಳ ಗಂಭೀರವಾಗಿದ್ದಿದೆ. ಇದಕ್ಕೆ ನನ್ನ ಅಭಿಪ್ರಾಯದೊಳಗೆ ಮಹತ್ವದ ಕಾರಣೀಭೂತರಂದರೆ, ನಾವೇನು ಈ ಬಟ್ಟುಗಳನ್ನ ತೋರಿಸ್ತೇವೆ, ಹೆಬ್ಬಟ್ಟು ನಮ್ಮ ಕಡೆಗೆ ತೋರಿಸ್ತದೆ, ನಾವು ನೀವು ಕಾರಣ. ಯಾಕಂದರೆ ನಾವು ನೀವು ಅವ್ರನ್ನ ಪ್ರಶ್ನೆ ಮಾಡದಿದ್ದರೆ ಯಾವ ಕೀಳು ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ರಾಜಕೀಯ ಸ್ಪಷ್ಟ ನಿದರ್ಶನ ಇದೆ. ಈಗ ನೀವೇ ನೋಡ್ಕೊಳ್ಳಿ, ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಹೋದರು, ಅಲ್ಲ ಒಂದು ನಿಮಿಷ, ಸುಪ್ರೀಂ ಕೋರ್ಟಿಗೆ ಹೋದರು ಕೇರಳದವರು. ಏನು ಹೇಳಿದರು ಸುಪ್ರೀಂ ಕೋರ್ಟ್ದವರು? ಇದು ಯೂನಿಯನ್ ಗೌರ್ಮೆಂಟ್ ಮಾಡೋದಲ್ಲ. ತಮಿಳುನಾಡು ಹೇಳಿದರು ಸೇಮು. ಕರ್ನಾಟಕದವರು ಹೋದರು, ನಮ್ಮ ಬಡ ರೈತರಿಗೆ ಇಲ್ಲಿ ಡ್ರೌಟ್ ಆಗಿದೆ, ಬರ ಆಗಿದೆ, ಅವರಿಗೆ ಪರಿಹಾರ ಬಂದಿಲ್ಲ ಅಂದರೆ ನಾಚಿಕ್ ಗೇಡಿಗಳು ಅವರ ಅಜ್ಜಿ ಹಣ ಕೊಟ್ಟವ್ರಿಗೆ ಮಾಡ್ತಾರೆ. ಅವರು ಹಣಕಾಸಿನ ಮಂತ್ರಿ ಯಾರು, ಇಲ್ಲಿಂದೇ ರಾಜ್ಯಸಭೆಗೆ ಹೋಗ್ಯಾರ, ಕೊಡುವಂತ ಹೇಳಿದ್ರು ಸುಪ್ರೀಂ ಕೋರ್ಟು. ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು? ಸಂವಿಧಾನದ ಇಂಟರ್ಪ್ರಿಟೇಷನ್ ಸರಿ ತಪ್ಪು ಅನ್ನೋದನ್ನು ನಾವು ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಮಾಡ್ತದೆ. ಸ್ಪಷ್ಟವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡಬೇಕು ಈ ಕೇಸ್ ಒಳಗಡೆ? ಸಿದ್ದರಾಮಯ್ಯ ಅವರು ಏನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಮ್ಮ ಅಂತರಾತ್ಮ ಇದ್ದರೆ ಕೇಳಬೇಕು. ನನ್ನ ಈಗಾಗಲೇ ಹೇಳಿಬಿಟ್ಟಿದ್ದೇನೆ, ಅವರಿಗೆ ನೈತಿಕತೆ ಇದ್ದರೆ ಸಾರ್ವಜನಿಕ ಜೀವನದೊಳಗೆ, ಲೀಗಲ್ದಿಂದ ನೀವು ಇರೋದಿಲ್ಲ. ನೈತಿಕತೆ ಇದ್ದರೆ ಆ ಸೈಟ್ಗಳನ್ನ ವಾಪಸ್ ಕೊಡಬೇಕು. ರಾಜೀನಾಮೆ ಇಲ್ಲ. ರಾಜೀನಾಮೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ನೀವು ನೋಡಿದ್ರೇನು? ನಾನು ನೋಡಿಲ್ಲ. ನಮ್ಮ ತಾಯಿ ಹೇಳ್ತಾ ಇದ್ರು ಪ್ರತ್ಯಕ್ಷ ನೋಡಿದ್ರು ಮಾಣಿಸಿ ನೋಡ್ಬೇಕಂತ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಇದ್ದವರೊಳಗೆ ಸ್ವಲ್ಪ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ಕೊಂಡು ಬಂದಾರೆ. ಎದ್ರ ಬಗ್ಗೆ? ಫೈನಾನ್ಷಿಯಲ್ ಕರಪ್ಷನ್ನು. ACB ಮಾಡಿದವ್ರು ಇವರೇ, ಅದು ಅಧಿಕಾರದ ದೊಡ್ಡ ದುರುಪಯೋಗ ಮಾಡಿಕೊಂಡ್ರು. ಹೈಕೋರ್ಟವ್ರು ಚೀಮರೆ ಹಾಕಿದ್ದಾರೆ ಇವರಿಗೆ. ಆದರೆ ಇವತ್ತು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ಭ್ರಷ್ಟಾಚಾರದ ಪ್ರತಿರೂಪ. ಈಗ ಕಾಂಗ್ರೆಸ್ ಮಂದಿಗೆ ಒಬ್ಬರು ಪ್ರಾಮಾಣಿಕ ಸಿಗೋದಿಲ್ಲ, ದೀಪ ಹಿಡ್ಕೊಂಡು ಹೋದರೆ ಅಂಥವ್ನು ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ನೀವು ಕೂಡ ಇವತ್ತೇನಿದೆಲ್ಲ ಇದ್ದಿದ್ದರೊಳಗೆ ಯಾರು ಅದು ಕುರುಡ್ರೊಳಗೆ ಮೆಳ್ಳಗಂಡ ಇದು ಅಂಥೇಳಿ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ. ಆದರೆ ಅವರು ಅದನ್ನು ವಾಪಸ್ ಕೊಡಬೇಕು. ಆವಾಗ ಅವರು ನನ್ನ ಅಭಿಪ್ರಾಯದೊಳಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಗಳಿಸ್ತಾರೆ. ವಾಪಸ್ ಕೊಟ್ಟರೆ ತಪ್ಪು ಮುಚ್ಚಾಕೋಗುತ್ತೆ ಸರ್, ರಾಜೀನಾಮೆ ಕೊಡಬೇಕಂತ BJP ಅವರು. ಹೌದು, BJP ಅವರು ಏನು ಹೇಳ್ತಾರೆ? BJP ಅವರು ಕಳೆದ ಸಲ ಕರ್ನಾಟಕ ಜನತೆ ಅವ್ರಿಗೆ ಕೊಟ್ಟಿದ್ದಿಲ್ಲ ಅಧಿಕಾರ. ನಾಚಿಕೆಗೇಡುತನದಿಂದ, ಐ ರಿಪೀಟ್, ನಾಚಿಕೆಗೇಡುತನದಿಂದ ಪ್ರಜಾಪ್ರಭುತ್ವದೊಳಗೆ ಹಣ ಮತ್ತು ಅಧಿಕಾರ, ಮಂತ್ರಿ ಅದನ್ನು ತೋರಿಸಿ ಎಷ್ಟು ಮಂದಿ ಇದು ಮಾಡಿದ ರಾಜೀನಾಮೆ ಕೊಡಿಸಿದ್ರು, ಮುಂಬೈ ಒಳಗೆ ಏನು ಮಾಡಿದ್ರು, ಮತ್ತು ಏನೇನು ಮಾಡಿದ್ರು ಅನ್ನೋದು ನೋಡ್ತಾರೆ. ಇದು ಕರ್ನಾಟಕದಲ್ಲಿ ಸಾಲದನ್ನು ಹಾಗೆ ಮಧ್ಯಪ್ರದೇಶದೊಳಗೂ ಮಾಡಿದರು, ಮಹಾರಾಷ್ಟ್ರದೊಳಗೆ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ಮಾಡಿದ್ದಾರೆ. ಇವರು ಮಾಡೋದೆಲ್ಲ ಕೆಲಸ ನೋಡಿದರೆ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ಎಲ್ಲ ಪಕ್ಷಗಳೇನದಲ್ಲ ಆಡಳಿತ ಮಾಡುವಂಥದ್ದು ಸಾರ್ವಜನಿಕದಲ್ಲಿ ಇರುವಂಥ ನೈತಿಕತೆಯನ್ನು ಕಳೆದುಕೊಂಡವು. HD ಕುಮಾರಸ್ವಾಮಿ ಅವ್ರದ್ದು ಏನಿದಾರಲ್ಲ, ನಾವು ಹೆಂಗೆ ಉಳಿದವ್ರದ್ದೆಲ್ಲನೂ ತಂದಿದ್ದೇವೆ. ಸ್ಪಷ್ಟವಾಗಿ ಕೇತಗಾನಹಳ್ಳಿಯೊಳಗೆ ಬಿದಡಿ ಅಂತೇನು ಹೋಬಳಿ ಇದೆ, ರಾಮನಗರ ಜಿಲ್ಲೆ ತಾಲೂಕದೊಳಗೆ, ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರೇ ಬರೆದಿದ್ದಾರೆ 200 ಎಕರೆ ಜಮೀನನ್ನು, 110 ಎಕರೆ ಗೋಮಾಳ, ಉಳಿದು SC ST ಬಡ ಜನರು ಇದನ್ನು ಕಬಳಿಸಿಕೊಂಡು ಇವರ ತಂದೆಯ ಹೆಂಡತಿಯ ತಂಗಿ, ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮನ ಹೆಸರು ಮಾಡಿ ಅವರು ನಿರ್ಗತಿಕರಿಗೆ ಮಾತ್ರ ಗೋಮಾಳ ಕೊಡ್ತಾರೆ. ಅದನ್ನು ಇವರು 20 ಎಕರೆ ಹೊಡೆದಿದ್ದಾರೆ. ಸಾವಿತ್ರಮ್ಮ 20 ಎಕರೆ ಹೊಡೆದಿದ್ದನ್ನು ಇವರಿಗೆ ದಾನ ಮಾಡಿದ್ದಾರೆ. ಅದು ಇಷ್ಟು ಹೊಲಸಿದೆ ಅಲ್ಲ ನನ್ನ ಅಭಿಪ್ರಾಯದೊಳಗೆ. ಈಗ ಹೆಂಗೆ ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ನೈತಿಕತೆಯನ್ನು ಹೇಳಿದಿಲ್ಲ, ಇವರಿಗೇನಾದರೂ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಇವರು ಮುಖ್ಯಮಂತ್ರಿಯಾಗಿ ಇವರು ಕೆಲಸ ಮಾಡಿದ್ದಾರೆ, ಈಗ ಯೂನಿಯನ್ದೊಳಗಿದ್ದಾರೆ. ಇವರು ಅದನ್ನು ಯಾರ್ಯಾರು ಇದ್ದಾರೆ ಗೋಮಾಳ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು, SC ST ಅವ್ರನ್ನ ವಾಪಸ್ ಕೊಟ್ಟು ಅವ್ರು ಮಾಡಬೇಕು. ಈ ರೀತಿ
ಕಬಳಿಸಿದ ಜಮೀನಿನ ಮೇಲೆ ನೀತಿವಂತರು ಸಾರ್ವಜನಿಕ ಜೀವನದೊಳವರು ಇರಬಾರ್ದು. ಈಗ ಹಂಗೆ ಪ್ರಜ್ವಲ ನಾಶಿಗೇಡಿನ ಯಾರಿದ್ದಾರೆ? ನಡ್ಡಾ ಇದ್ದಾರೆ, ರಾಜಕೀಯ ಅಧ್ಯಕ್ಷ, ಪ್ರಧಾನಮಂತ್ರಿ ಅಮಿತ್ ಶಾ ಸಾಕಷ್ಟು ಪ್ರಭಾವ ಇದೆ. ಇಲ್ಲಿ ಯಾರಿದ್ದಾರೆ? ದೇವೇಗೌಡರೇ JDS ಅದು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, HD ಕುಮಾರಸ್ವಾಮಿ ಸ್ಟೇಟ್ ಲೆವೆಲ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಅಂಥ ಹೊಲಸ ಸೆಕ್ಷುವಲ್ ಪ್ರೆಡೇಟರ್ಗೆ ಟಿಕೆಟ್ ಕೊಡ್ತಾರಂದರೆ ಇದಕ್ಕಿಂತ ನಾಚಿಕೆಗೆಡ್ತನ ಏನಿದೆ? ಅವರ ತಂದೆನೇ ಹೇಳ್ತಾನೆ ರೇವಣ್ಣಗೆ, ಇವರೇನೋ ಎಷ್ಟೋ ವರ್ಷಗಳಿಂದ ಇದು ಹೊಸದಲ್ಲ ಅಂತ. ಹೊಸದಿಲ್ಲ ಅಂದರೆ BJP ಇವ್ರಿಗೆ ಗೊತ್ತಿದ್ದರೆ ಅದರ ಮುಖ್ಯಸ್ಥರು ಯಾಕೆ ಇವ್ರಿಗೆ ಟಿಕೆಟ್ ಕೊಟ್ಟರು? ಆದರೆ ನಾವು ಏನೊಂದು ಅದರ ಬಗ್ಗೆ ಹೊರಗೆ ತಂದೆವು ಆಸಕ್ತಿ ಇದ್ದವರೆಲ್ಲರೂ. ಅದರಿಂದ ಅವನು ಸೋಲಿಸಿದ್ರು, ಅದು ಜನತೆಗೆ ಸಲ್ಲುವ ಶ್ರೇಯಸ್ಸು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.